ಶಂಕು ತಗೋ. ಥ್ಯಾಂಕ್ಸ್ ಮಯೂರಿ. ಶಂಕು, ಈ ಉಂಗ್ರನ ಈ ಮನೆಯಲ್ಲಿದ್ದಾಗ ಹಾಕೋಬೇಡ. ಹಾಗೆ ಈ ಮನೆಗ್ ಬಂದಾಗೆಲ್ಲ ಈ ರಿಂಗ್ ನ ತಗೊಂಬರ್ಬೇಡ. ಯಾಕಂದ್ರೆ ನೀನ್ ದುಡ್ಗೋಸ್ಕರ ನಮ್ ಜೊತೆ ಕೈ ಜೋಡ್ಸಿದ್ಯಾ ಅಂತ ಅಂದ್ಕೋತಾರೆ. ಮುಖ್ಯವಾಗಿ ನಿನ್ ಅತ್ತೆ ಮಗಳು ಕಾವೇರಿ ಅನುಮಾನ ಪಡ್ತಾಳೆ. ಸರಿ ಮಯೂರಿ, ನಾನಿನ್ ಹೊರಡ್ತೀನಿ. ಇವ್ನು ನಮಗೆ ತುಂಬಾ ಉಪಯೋಗಕ್ಕೆ ಬರ್ತಾನೆ. ಇವನ್ನ ಟಚಲ್ಲಿ ಇಟ್ಕೊಂಡಿದ್ರೆ ನಮಗೆ ಒಳ್ಳೇದು. ಶಂಕು ಯಾವಾಗ್ಲೂ ನಮ್ ಜೊತೆ ಟಚಲ್ಲಿ ಇರ್ತಾನೆ ಮಮ್ಮಿ. ಶಂಕು ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆ ಕಾವೇರಿನ ಮನೆಯಿಂದ ಆಚೆ ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ ಪರಿಸ್ಥಿತಿ ಯಾವಾಗ ಬದಲಾಗತ್ತೆ ಹೇಳಕ್ಕಾಗಲ್ಲ ಮಮ್ಮಿ. ನಮಸ್ಕಾರ ಗುರುಗಳೇ. ಹೇಳಿ ಗುರುಗಳೇ. ತುಂಬಾ ಸಂತೋಷ ಗುರುಗಳೇ, ತುಂಬಾ ಸಂತೋಷ. ಖಂಡಿತವಾಗ್ಲು. ಹಾ 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 ಹೌದು, ಹಾಗೆ ಆಗ್ಲಿ. ನೀವು ಬರೋ ಅಷ್ಟೊತ್ತಿಗೆ ಎಲ್ಲ ಸಿದ್ಧವಾಗಿರುತ್ತೆ ಗುರುಗಳೇ. ಹಾ ಅಮ್ಮ ಕಾವೇರಿ, ಪೃಥ್ವಿ, ಬನ್ನಿ ಬನ್ನಿ, ಬೇಗ ಬನ್ನಿ. ಏನಜ್ಜಿ? ಪೃಥ್ವಿ, ಹೇಳಿ ರಾಜಮಾತೆ. ಕಾವೇರಿ, ಅಯೋಧ್ಯ ರಾಮನ ಹತ್ರ ಹೋಗ್ಬೇಕಾಗಿರೋ ಕಿರೀಟ ಇನ್ ಸ್ವಲ್ಪ ಹೊತ್ತಿಗೆ ನಮ್ಮನೆಗೆ ಬರುತ್ತೆ. ನಾವೇನ್ ಪುಣ್ಯ ಮಾಡಿದೀವೋ ಗೊತ್ತಿಲ್ಲ, ಇಂಥ ಅದೃಷ್ಟ ನಮಗ್ ಬಂದಿದೆ ಅಜ್ಜಿ. ಅಯೋಧ್ಯ ರಾಮನಿಗೆ ಸೇರ್ಬೇಕಾಗಿರೋ ಕಿರೀಟ ನಮ್ಮನೆಗ್ ಬರ್ತಿದೆ ಅಂತ ಕೇಳಿದ್ರೇನೆ ಏನೋ ಗೊತ್ತಿಲ್ಲ, ಮನ್ಸಿಗೇನೋ ಖುಷಿ ಅನಿಸ್ತಿದೆ. ಕಾವೇರಿ, ಪೃಥ್ವಿ ಜೊತೆ ಸೇರ್ಕೊಂಡು ಪೂಜೆಗೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಳ್ಳಿ. ಮನೆ ಬಾಗಿಲಿಗೆ ಮಾವಿನ ತೋರಣವನ್ನ ಕಟ್ಟಿ ಅರಿಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡಿ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಸರಿ ಅಜ್ಜಿ. ಕಾವೇರಿ, ನಾನು ಹೋಗಿ ಮಾವಿನ ತೋರಣ ಕಟ್ಬರ್ತೀನಿ. ಅಷ್ಟ್ರಲ್ಲಿ ನೀನು ಅರಿಶಿನ ಕುಂಕುಮ ಹಚ್ಬಿಡು. ಅಜ್ಜಿ, ನಾನು ಹೆಲ್ಪ್ ಮಾಡ್ತೀನಿ. ಒಳ್ಳೆ ಕೆಲ್ಸಕ್ಕೆ ಜೊತೆಗೆ ಬರ್ತೀನಂದ್ರೆ ಯಾರು ಬೇಡ ಅಂತಾರೆ ಮಯೂರಿ. ಸಾಕ್ಷಾತ್ ಆ ಅಯೋಧ್ಯ ರಾಮನ್ ಸೇವೆಯಲ್ಲಿ ನೀನ್ ಭಾಗಿಯಾಗ್ತೀಯ ಅಂದ್ರೆ ಅದು ನಿನ್ಗೂ ಒಳ್ಳೇದೆ. ಕಾವೇರಿ, ಅರಿಶಿನ ಕುಂಕುಮದ ಕೆಲ್ಸ ಮಯೂರಿ ಕೊಟ್ಟು ನೀನು ಹೂ ಕಟ್ಟಿ ಮಂಟಪನ ಅಲಂಕಾರ ಮಾಡಿ ಹೋಗು. ಸರಿ ಅಜ್ಜಿ. ಮಯೂರಿ, ಆ ಹೂವಿನ ಹಾರ ಕೊಡು. ಓಕೆ ಪೃಥ್ವಿ. ಬಾಗ್ಲಿಗೆ ಹೂ ಹಾಕ್ಬೇಕಾದ್ರೆ ಚೇರ್ನ ಅಲ್ಲಾಡಿಸಿ ಪೃಥ್ವಿ ಕೆಳಗ್ ಬೀಳೋ ಹಾಗೆ ಮಾಡ್ಬೇಕು. ಅವನ್ ಕೈಯಲ್ಲಿರೋ ಹಾರ ನನ್ ಮೇಲ್ ಬೀಳ್ಬೇಕು. ಥ್ಯಾಂಕ್ ಯು ಕಾವೇರಿ. ಪರವಾಗಿಲ್ಲ ಸಾಹೇಬ್ರೆ. ಏಯ್, ದೇವ್ರಿಗೆ ಹಾಕ್ಬೇಕಾಗಿರೋ ಹಾರನ ನೀನ್ ಹಾಕೊಂಡಿದ್ಯಲ್ಲ. ವಕೀಲ್ ಸಾಹೇಬ್ರು ಬೀಳ್ತಿದ್ರು, ನಾನು ಹಿಡ್ಕೊಂಡೆ. ಇದ್ರಲ್ಲಿ ತಪ್ಪೇನಿದೆ? ಮೊದ್ಲು ಆ ಹಾರನ ತೆಗಿ. ಅಯ್ಯೋ, ಈಗ ಹಾಕು ಪೃಥ್ವಿ. ಬೇಡ ಮಯೂರಿ,
ನಮ್ಮೇಲೆ ಬಿದ್ದಿರೋ ಹೂವಿನ ಹಾರನ ದೇವ್ರಿಗೆ ಹಾಕಬಾರ್ದು. ಕಾವೇರಿ, ನೀನು ಹಾರ ಕಟ್ಟಿದ್ದಿಲ್ಲ, ಅದು ಕೊಡು. ಕೊಡು ಕಾವೇರಿ. ಶ್ರೀರಾಮಚಂದ್ರನ್ ಮುಖಾಂತರ ನನ್ನ ಕೊರಳಿಗೆ ವಕೀಲ್ ಸಾಹೇಬ್ರು ಹಾರ ಹಾಕಿದ್ರು. ಇದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಇದು ಗೊತ್ತಿಲ್ಲದೆ ಆಗಿರೋದು, ಆದ್ರೆ ಇದೇ ನಿಜ ಆಗ್ಬೇಕು ಅಂತ ಮನ್ಸಾರೆ ಶ್ರೀರಾಮನ್ ಹತ್ರ ಬೇಡ್ಕೋತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ನೀನು. ಬಾ ಕಾವೇರಿ. ಸರಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ಅಮ್ಮ ಮಹಾದೇವಿಯವರೇ, ಅಯೋಧ್ಯ ರಾಮದೇವರಲ್ಲಿ ಪ್ರತಿಷ್ಠೆಯಾಗುವಂಥ ಈ ಕಿರೀಟ ಅಯೋಧ್ಯೆಗೆ ಹೋಗೋಕ್ ಮುಂಚೆ ನಿಮ್ಮ ಮನೆಗೆ ಬಂದಿದೆ. ಇವತ್ತು ರಾತ್ರಿ ಇದು ಇಲ್ಲೇ ಇರುತ್ತೆ. ಅಂಥ ಪವಿತ್ರವಾದ ಕಿರೀಟ ನಮ್ಮ ಮನೆಗೆ ಬಂದಿದ್ದು ನಿಜವಾಗ್ಲೂ ನಮ್ಮ ಅದೃಷ್ಟ. ಈ ಅವಕಾಶ ನಮಗ್ ಸಿಕ್ಕಿದ್ದು ಎಷ್ಟೋ ಜನ್ಮಗಳ ಪುಣ್ಯ ಅನ್ಕೋತೀನಿ. ಮಹಾದೇವಿಯವರೇ, ಈ ಕಿರೀಟನ ಈ ಮನೆ ವಾರಸ್ದಾರಳ ಕೈಯಿಂದ ದೇವ್ರ ಮನೇಲಿಟ್ಟು ಪೂಜೆ ಮಾಡಿಸ್ಬೇಕು. ಆಯ್ತು. ನೀನಿರು ಮಯೂರಿ, ಕಾವೇರಿನ್ ಕಳ್ಸೋಣ. ಮೊದಲೇ ಮದುವೆ ನಿಂತು ಹೋಗಿರೋದಕ್ಕೆ ಎಲ್ರೂ ಏನೇನೋ ಮಾತಾಡ್ಕೋತಿದ್ದಾರೆ. ಕನಿಷ್ಠ ಪಕ್ಷ ಹೀಗಾದ್ರೂ ಕಾವೇರಿ ಬಗ್ಗೆ ಒಳ್ಳೆ ಮಾತು ಬರ್ಲಿ. ಕಾವೇರಿ, ನೀನ್ ಬಾಮ್ಮ. ಅತ್ತೆ, ಕಾವೇರಿ ನಮ್ಮನೆ ವಾರಸ್ದಾರಳಲ್ಲ, ಕಡೆ ಪಕ್ಷ ನಮ್ಮ ವಂಶಕ್ಕೆ ಸೇರಿದವಳು ಅಲ್ಲ. ರಕ್ತ ಸಂಬಂಧ ಅಂತೂ ಇಲ್ವೇ ಇಲ್ಲ. ಹೀಗಿರುವಾಗ ಕಾವೇರಿ ಸಾಕ್ಷಾತ್ ರಾಮದೇವರ ಕಿರೀಟನ ತಗೊಂಡು ಹೋಗೋದು ಅಂದ್ರೆ ಅಪಚಾರ ಆಗಲ್ವಾ? ಅದ್ರ ಜೊತೆಗೆ ಆ ಕಿರೀಟ ನಮ್ಮನೆಗೆ ಸಂಬಂಧಪಟ್ಟಿರೋದಲ್ಲ, 4 ಊರಿಗೆ ಸಂಬಂಧಪಟ್ಟಿರೋದು. ಕಾವೇರಿ ತಗೊಂಡು ಹೋಗೋದಕ್ಕೆ ನಾವು ಒಪ್ಕೊಳ್ಳಲ್ಲ. ನೋಡಮ್ಮ, ಶ್ರೀರಾಮನ ಕಿರೀಟ ತಗೊಂಡು ಹೋಗೋದಕ್ಕೆ ಚಿಕ್ಕವರು ದೊಡ್ಡವರು ಕುಲ ಮತ ಅಂಥದ್ದು ಯಾವುದೂ ಇಲ್ಲ. ಕಲ್ಮಶ ಇಲ್ಲದೆ ಇರೋ ಮನಸ್ಸು, ಆ ದೇವರನ್ನ ಪ್ರೀತಿಸೋ ಹೃದಯ ಇದ್ರೆ ಸಾಕು. ಅದೇ ಇರಬೇಕಾಗಿರೋ ಅರ್ಹತೆ. ವೈದಿಕ, ಕಾವೇರಿನ ಯಾವಾಗ ದತ್ತು ತಗೊಂಡ್ವೋ ಆಗ್ಲೇ ಕಾವೇರಿ ನಮ್ಮ ವಂಶಕ್ಕೆ ಸೇರಿದ್ಲು, ನಮ್ಮ ಮನೆ ವಾರಸ್ದಾರಳಾದ್ಲು. ಇನ್ಯಾವತ್ತೂ ಕಾವೇರಿ ಬಗ್ಗೆ ಹೀಗೆ ಮಾತಾಡ್ಬೇಡ. ಅಮ್ಮ ಕಾವೇರಿ, ನೀನ್ ಬಾ ಅಮ್ಮ, ಕಿರೀಟನ್ ತಗೊಂಡ್ ಬಾ. ಪುರೋಹಿತರೆ, ನೀವು ಕೊಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಮ್ಮ, ಯಾವುದೇ ಪರಿಸ್ಥಿತಿಯಲ್ಲೂ ಈ ಕಿರೀಟ ಕೆಳಗೆ ಬೀಳಬಾರ್ದು. ಅದೇನಾದರೂ ಕೆಳಗೆ ಬಿದ್ದರೆ ಈ ಕಿರೀಟನ ಶ್ರೀರಾಮನಿಗೆ ಅರ್ಪಿಸೋಕ್ಕಾಗಲ್ಲ.
ಸರಿ ಪುರೋಹಿತ್ರೆ. ಮಯೂರಿ, ಹೇಗಾದ್ರೂ ಅದು ಕೆಳಗೆ ಬೀಳ್ಬೇಕು. ನಾನು ನೋಡ್ಕೋತೀನಿ ಮಮ್ಮಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಕಾವೇರಿ ಕಾವೇರಿ, ಏನಾಯ್ತಮ್ಮ? ಅಮ್ಮ ಹುಷಾರು. ಆ ಕಿರೀಟನ ದೇವ್ರ ಮನೆ ಹತ್ರ ಇಡೋವರೆಗೂ ಈ ಹುಡುಗಿನ ಯಾರೂ ಮುಟ್ಟಬಾರದು. ಶ್ರೀರಾಮಚಂದ್ರ ಪ್ರಭು, ನಾನು ಹೇಳಿದ್ರೆ ಕೇಳಿದ್ರ ಅತ್ತೆ? ರಾಮದೇವ್ರ ಕಿರೀಟನ ಕಾವೇರಿ ಮುಟ್ಟೋದು ಆ ರಾಮದೇವ್ರಿಗೆ ಇಷ್ಟ ಆಗ್ಲಿಲ್ವೇನೋ, ಅದಕ್ಕೆ ಹೀಗೆಲ್ಲ ಆಯ್ತು. ಏನಂಟಿ ಹಾಗೆ ಮಾತಾಡ್ತೀರಾ? ಯಾರೋ ಬೇಕು ಅಂತಾನೆ ಹಾಕಿರೋದದು. ಅಲ್ಲ, ಅದನ್ನು ಕೂಡ ದೇವ್ರಿಗೆ ಲಿಂಕ್ ಮಾಡ್ತಿರಲ್ಲ ನೀವು. ಕಾವೇರಿ, ಮನುಷ್ಯರ ಆಶೀರ್ವಾದ ಇಲ್ಲ ಅಂದ್ರೂ ಆ ದೇವ್ರ ಆಶೀರ್ವಾದ ನಿನ್ನ ಮೇಲೆ ಇದ್ದೇ ಇರುತ್ತೆ. ನೀನು ಧೈರ್ಯವಾಗಿ ಹೋಗಿ ಅದನ್ನು ದೇವ್ರ ಮನೇಲಿಡು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಅಮ್ಮ ಕಾವೇರಿ, ನೀನು ನನ್ನ ನಿಜವಾದ ವಾರಸ್ದಾರಳಮ್ಮ. ನನ್ನ ಮರ್ಯಾದೆ ಗೌರವ ಕಾಪಾಡ್ತೀಯಮ್ಮ. ಅಮ್ಮ ಕಾವೇರಿ, ನೀನ್ ನಿಜವಾಗ್ಲೂ ನಮ್ಮ ಮರ್ಯಾದಿನ ಕಾಪಾಡ್ದೆ. ಈ ಕಿರೀಟ ಕೆಳಗೆ ಬಿದ್ದಿದ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನನಗೆ ತುಂಬಾ ಭಯ ಆಗ್ಬಿಟ್ಟಿತ್ತು. ಅಮ್ಮ, ಆ ದೇವ್ರ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರುತ್ತೆ. ಎಂಥ ಕಷ್ಟ ಎದುರಾದರೂ ಅದನ್ನು ಎದುರಿಸೋ ಸಾಮರ್ಥ್ಯ ನಿನಗಿದೆ. ಅದಕ್ಕೆ ಆ ಶ್ರೀರಾಮಚಂದ್ರ ನಿನ್ನ ಕೈಯಿಂದನೇ ಈ ಕಿರೀಟನ ಇಲ್ಲಿಡೋ ಥರ ಮಾಡ್ದ. ಮಹಾದೇವಮ್ಮ ಅವರೇ, 4 ಊರಿನ ಜನರು ಪ್ರತಿ ತಿಂಗಳು ಡೊನೇಷನ್ ಹಾಕಿ 2 ಕೋಟಿ ಖರ್ಚು ಮಾಡಿ ಈ ಕಿರೀಟನ ಮಾಡಿಸಿದ್ರು. ಈ ಕಿರೀಟನ ಹುಷಾರಾಗಿ ನೋಡ್ಕೊಳ್ಳಿ. ನಾಳೆ ಬೆಳಗ್ಗೆ ಕಲೆಕ್ಟರ್ ಅವ್ರು ಬಂದು ಪೂರ್ತಿ ಬಂದೋಬಸ್ತಲ್ಲಿ ಈ ಕಿರೀಟನ ಅಯೋಧ್ಯೆಗೆ ಸೇರಿಸ್ತಾರೆ. ಹಾಗೆ ಆಗ್ಲಿ. ಸರಿ ಅಮ್ಮ, ನಾವಿನ್ ಹೋಗಿ ಬರ್ತೀವಿ. ಆಯ್ತು, ಒಳ್ಳೇದು. ಒಳ್ಳೇದು, ಹುಷಾರಾಗಿ ಹೋಗಿ ಬನ್ನಿ. ಪೃಥ್ವಿ, ಈ ಪವಿತ್ರವಾದ ಕಿರೀಟ ನಮ್ಮ ಮನೇಲಿದೆ ಅಂತ ಊರಿನ ಪ್ರಜೆಗಳೆಲ್ರಿಗೂ ಗೊತ್ತು. ದೇವರ ಕಿರೀಟ ತುಂಬಾ ಬೆಲೆ ಬಾಳೋದಾದ್ರಿಂದ ಎಲ್ರ ಕಣ್ಣು ಈ ಕಿರೀಟದ ಮೇಲೆ ಇರುತ್ತೆ. ಈ ಒಂದು ರಾತ್ರಿ ಸ್ವಾಮಿಯವರ ಕಿರೀಟವನ್ನ ನಾವು ತುಂಬಾ ಭದ್ರವಾಗಿ ಕಾಪಾಡ್ಕೋಬೇಕು. ನಾನು ಇದೀನಲ್ಲ ಅಜ್ಜಿ. ಹೌದಮ್ಮ, ಕಾವೇರಿ ಕಾಪಾಡ್ತಾಳೆ. ಇವಾಗ ಕಾವೇರಿ ಈ ಕಿರೀಟನ ಹೇಗ್ ಕಾಪಾಡ್ತಾಳೆ ಅಂತ ನಾನು ನೋಡ್ತೀನಿ.
ಬರ್ತಾ ಬರ್ತಾ ಈ ಮನೆಯಲ್ಲಿ ನಮ್ಮ ಮರ್ಯಾದೆ ಕಡಿಮೆ ಆಗ್ತಾನೆ ಇದೆ. ಆ ಕಾವೇರಿನ ಮೊಗ್ಗಾಗಿದ್ದಾಗ್ಲೇ ನಾವು ಕಿತ್ತಾಕ್ಬಿಡ್ಬೇಕಾಗಿತ್ತು. ಹಾಗೆ ಮಾಡ್ಲಿಲ್ಲ ನೋಡು, ಇವಾಗ ಮೊಗ್ಗು ಮರ ಆಗಿದೆ, ಮಹಾವೃಕ್ಷ ತರ ಆವರಿಸ್ಕೊಳ್ಳೋ ಹಾಗಿದೆ. ಹೌದು ವೈದಿಕ, ಇಲ್ಲಿವರೆಗೂ ಯಾವತ್ತೂ ಆಗದಿರೋ ಅವಮಾನ ಇವತ್ತಾಗಿದೆ. ನನ್ನ ಕಡೆ ಬೆರಳು ತೋರಿಸಿನೂ ಅವಮಾನ ಮಾಡ್ದಿರೋ ದೊಡ್ಡಮ್ಮ ಇವತ್ತು ನನ್ನ ಮೇಲೆ ಕೈ ಮಾಡಿದ್ರು. ಆ ಕಾವೇರಿಗೆ ನಾನೇನೂ ಮಾಡೋಕ್ಕಾಗಲಿಲ್ಲ. ಡ್ಯಾಡಿ, ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ಅನ್ಕೊಳ್ಳೋಣ. ನನಗೆ ಹೊಡ್ಸಿರೋದು ನಮ್ಮೊಳ್ಳೇದಕ್ಕೆನಾ? ನಿನಗೆ ಸಿಗ್ಬೇಕಾಗಿರೋ ಗೌರವ ಆ ಕಾವೇರಿಗೆ ಸಿಗ್ತಾ ಇದೆ, ಇದು ನಮ್ಮೊಳ್ಳೇದಕ್ಕೆನಾ? ಡ್ಯಾಡಿ, ನಾನಿವಾಗ ಹೇಳೋ ಪ್ಲಾನ್ ಬಗ್ಗೆ ಕೇಳಿದ್ರೆ ನೀವೇ ಹೇಳ್ತೀರಾ. ಇವತ್ತು ಕಾವೇರಿ ಕೈಯಾರೆ ತಗೊಂಡ್ ಬಂದಿರೋ ದೇವ್ರ ಮನೇಲಿರೋ ಆ ಕಿರೀಟದ ಬೆಲೆ 2 ಕೋಟಿ. ನಾಳೆ ಆ ಕಿರೀಟನ ಅಯೋಧ್ಯೆಗೆ ತಗೊಂಡ್ ಹೋಗ್ತಾರೆ. ಇವತ್ ರಾತ್ರಿ ಅದು ಆ ಕಾವೇರಿ ಹ್ಯಾಂಡ್ ಓವರ್ ಅಲ್ಲಿ ಇರತ್ತೆ. ಸೊ ನಮ್ ಪ್ಲಾನ್ ಏನಂದ್ರೆ ಆ ಕಿರೀಟನ ನಾವು ಕಳ್ತನ ಮಾಡ್ಬೇಕು ಅಷ್ಟೇ. ಉತ್ತರ ಕೊಡೋ ತಲೆನೋವು ಕಾವೇರಿಗ್ ಮಾತ್ರ ಇರುತ್ತೆ. $2 ಕೋಟಿ ಆದ್ರೆ ಅಜ್ಜಿ ಕೊಡ್ತಾರೆ, ಆದ್ರೆ ಕಿರೀಟನ ಯಾರು ಕೊಡ್ತಾರೆ? ಅದ್ರಲ್ಲೂ ಗೌರ್ಮೆಂಟು ಈ ವಿಷಯದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಕಾವೇರಿನೇ ಏನೋ ಮಾಡಿದಾಳೆ ಅಂತ ಅನ್ಕೋತಾರೆ. ಹೌದು ಮಯೂರಿ, ನೀನು ಹೇಳ್ತಿರೋದು ನಿಜಾನೇ. ನಿನ್ನ ಪ್ಲಾನ್ ಕೇಳ್ತಾ ಇದ್ರೆ ನಡೆದಿದ್ದೆಲ್ಲ ನಮ್ಮೊಳ್ಳೇದಕ್ಕೆ ಅಂತ ಅನಿಸ್ತಿದೆ. ಆದ್ರೆ ಆ ಕಾವೇರಿ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಸುಮ್ಮನೆ ಇರಬಾರ್ದು. ಸಿಕ್ಕಾಕೊಂಡ್ರೆ ಮಾತ್ರ ನಮ್ ಕತೆ ಮುಗ್ದೋಗತ್ತೆ. ಮಮ್ಮಿ, ಯಾಕೆ ಟೆನ್ಷನ್? ನಮ್ಗೆ 5 ಮಿನಿಟ್ಸ್ ಸಿಕ್ಕಿದ್ರೆ ಸಾಕು. ಅಗ್ನಿದೇವ್, ಆ ಕಿರೀಟನ ಹೇಗ್ ಕದಿಬೇಕು ಅನ್ನೋದನ್ನ ನಾವು ನೋಡ್ಕೋತೀವಿ. ಅದನ್ನ ಹೇಗ್ ಕರ್ಗಿಸ್ಬೇಕು ಅನ್ನೋದು ನೀನ್ ನೋಡ್ಕೋ. ಹಾಗೆ ಆಗಲಿ ವೈದಿಕ. ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಸೂಪರ್ ಡ್ಯಾಡಿ. ಒಂದೇ ಕಲ್ಗೆ 2 ಹಕ್ಕಿ ಅನ್ನೋ ತರ ಈ ಕಲ್ಗೆ ಕಾವೇರಿ ಮತ್ತೆ ಅವರಮ್ಮ ಔಟ್. ಅವ್ರ ಜೊತೆ ನಮ್ಗೆ ದುಡ್ಡು ಕೂಡ ಚೆನ್ನಾಗಿ ಉಳಿಯತ್ತೆ. ಕಾವೇರಿ, ಈ ರಾತ್ರಿನೇ ನಿನಗೆ ಕೊನೆ ರಾತ್ರಿ. ನಿನ್ನಿಂದಾನೇ ರಾಜವಂಶದ ಮರ್ಯಾದೆ ಉಳಿತು ಅಂತ ಅನ್ಕೊಳ್ಳೋ ಅಜ್ಜಿನೇ ನಿನ್ನಿಂದನೇ ರಾಜವಂಶದ ಮರ್ಯಾದೆ ಹೋಯ್ತು ಅಂತ ನಿನ್ ಕುತ್ತಿಗೆ ಇಟ್ಕೊಂಡು ಆಚೆ ಹಾಕ್ತಾರೆ.
ಸರಿ ಸರಿ ಸಗರೆ ಸರಿ ಮಪ 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 ಧನಿ ಸರಿ 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 ಸಗರೆ ಸರಿ ಮಪ ಮಪ